ಮಾನವನ ಜೀವನ ಕ್ರಿಯೆಗಳು ಅನೇಕ. ಹಿಂದಿನ ಪಾಠದಲ್ಲಿ ನೋಡಿ ನಾವು ಮಾನವನ ಜೀವಕ್ರಿಯೆಗಳು ಪಾಠ ಆಗಿದೆ ಅಲ್ವಾ. ಅನೇಕ ಜೀವಕ್ರಿಯೆಗಳನ್ನ ಎಲ್ಲ ಜೀವಿಗಳು ಸಹ ತಮ್ಮ ಜೀವಿತಾವಧಿಯಲ್ಲಿ ನಡೆಸ್ತಾ ಇರ್ತಾರೆ. ಆ ಜೀವಕ್ರಿಯೆಗಳಿಗೆ ಉದಾಹರಣೆ ಅಂದ್ರೆ ಜೀವಕ್ರಿಯೆಗಳಿಗೆ ಉದಾಹರಣೆ ಕೊಡಿ. ಎಲ್ಲ ಜೀವಿಗಳು ನಡೆಸ್ತಕ್ಕಂತಹ ಜೀವನ ಕ್ರಿಯೆಗಳು ಅಥವಾ ಜೀವಕ್ರಿಯೆಗಳಿಗೆ ಉದಾಹರಣೆ. ಪಾಠ ಕೇಳೋದು ನೀವು ನಿಮ್ಮಿಂದ ಉತ್ತರ ಬೇಕು ಅಂತ ಕೇಳ್ತೀನಿ. ಮುಖ್ಯಮಂತ್ರಿ ಅಲ್ಲ ತಲೆ ಸರಿದಿರೋ ನಿಮಗೆ. ಪಾಠ ಮುಗಿದು ಎಷ್ಟು ದಿನ ಆಯಿತು, ಎಲ್ಲವೂ ದಾಖಲಾಗುತ್ತೆ, ಎಲ್ಲವನ್ನೂ ಅಲ್ಲಿ ಕಳಿಸ್ತೀವಿ. 2-3 ದಿನ ರಜೆ ಇತ್ತು, ಮತ್ತೆ ಏನು ಮಾಡ್ತೀರಿ ನೀವು? ಓದಲ್ವಾ? F1 ಎಕ್ಸಾಮ್ ಆಯಿತು, ಈ F2 ಮಾಡಬೇಕು, ಜೊತೆಗೆ ಈ ಮಂತ್ ಎಂಡಲ್ಲಿ SC1 ಎಕ್ಸಾಮ್ ಮಾಡಬೇಕು, ಸಂಕಲನಾತ್ಮಕ ಪರೀಕ್ಷೆ ಮಾಡಬೇಕು, ಜೊತೆಗೆ ಸಂಸ್ಥೆ ಎಕ್ಸಾಮ್ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಎಲ್ಲವೂ ಸಹ ಔಟ್ ಆಫ್ ಔಟ್ ಬಂದಿರ್ತೀರ. ಹೆಂಗ್ ಬಂದ್ರಿ? ಒಂದು ಪ್ರಶ್ನೆ ಕೇಳಿ ಉತ್ತರ ಹೇಳಕ್ ಬರಲ್ಲ ನಿಮಗೆ. ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ, ಮನೆ ಹೇಳೋಲ್ಲ ನಿಮ್ಗೆ ಓದಲಿಕ್ಕೆ ಬರಲಿಕ್ಕೆ. ಏನೇ ಒಂದು ಸಣ್ಣ ಚಿಕ್ಕ ಕ್ವಶನ್ ಕೇಳಿದ್ರು ಸಹ ಸುಮ್ಮನೆ ಕೊಡ್ತಿರಲ್ಲ. ಪಾಠ ಆಗಿಲ್ವಾ? ಪಾಠ ಹೇಳ್ಕೊಟ್ಟಿಲ್ವಾ ನಿಮಗೆ? ನಿಮ್ಮಂತ ಮಕ್ಕಳು ಕಟ್ಟಿ. ಜೀವಕ್ರಿಯೆಗಳು ಅಂದ್ರೆ ಪ್ರತಿ ಜೀವಿಗಳು ಸಹ ತಮ್ಮ ಜೀವಿತಾವಧಿಯಲ್ಲಿ ನಡೆಸತಕ್ಕಂತಹ ಕ್ರಿಯೆಗಳು. ಅಂತ ಕ್ರಿಯೆಗಳನ್ನ ಜೀವನ ಕ್ರಿಯೆಗಳು ಅಥವಾ ಜೀವಕ್ರಿಯೆಗಳು ಅಂತೀವಿ. ನೀವು ಜೀವ ಇದ್ದಿರ್ತಾನೆ ನಿಮಗೆ. ಉಸಿರಾಟ ಕ್ರಿಯೆ ಎಲ್ಲ ಜೀವಿಗಳ ಬಹಳ ಮುಖ್ಯವಾದಂತಹ ಒಂದು ಜೀವಕ್ರಿಯೆ ಅಥವಾ ಜೀವನ ಕ್ರಿಯೆ, ಜೈವಿಕ ಕ್ರಿಯೆ. ಸೊ ಹಾಗೇನೆ ಪೋಷಣೆ ಅಂದ್ರೆ ಎಲ್ಲ ಜೀವಿಗಳು ತಾವು ಜೀವಿಸಿರ್ಬೇಕು ಅಂದ್ರೆ ನಿರ್ದಿಷ್ಟ ಪ್ರಮಾಣದ ಪೋಷಣೆಯನ್ನು ಪಡ್ಕೋಬೇಕಾಗುತ್ತೆ. ಆಹಾರ ಸೇವನೆ, ಈಗ ತಿನ್ನಂತ ಆಹಾರ ಜೀವಕ್ರಿಯೆ ಒಳಪಡ್ಬೇಕು, ಜೀವನ ಕ್ರಿಯೆ. ಹಾಗೇನೆ ಕೆಲವು ಅಂಶ ದೇಹಗತಾಗುತ್ತೆ, ದೇಹ ಉಪಯೋಗಿಸ್ಕೊಳ್ಪಡುತ್ತೆ, ಮತ್ತೆ ಉಳಿದಂತ ಅಂಶ ದೇಹದಿಂದ ಹೊರಹಾಕಲ್ಪಡುತ್ತೆ. ಸೊ ವಿಸರ್ಜನ ಕ್ರಿಯೆ ಇವೆಲ್ಲ ಜೀವನ ಕ್ರಿಯೆಗಳು. ಸೊ ಈ ಜೀವನ ಕ್ರಿಯೆಗಳು ನಡೆಸಲಿಕ್ಕೂ ಸಹ ನಮ್ಮ ದೇಹದಲ್ಲಿ ಒಂದು ನಿಯಂತ್ರಿತ ವ್ಯವಸ್ಥೆ ಇದೆ. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಮುಂದಿನ ಪಾಠ. ಅದಕ್ಕೂ ಇದಕ್ಕೂ ಲಿಂಕ್ ಇದೆ, ಅಂತರ್ ಸಂಬಂಧ ಇದೆ. ಆ ಜೀವನ ಕ್ರಿಯೆಗಳಿಗೂ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೂ ಅಂತರ್ ಸಂಬಂಧ ಇದೆ. ಅದಕ್ಕೇನೆ ಸ್ವಲ್ಪ ಹಿನ್ನೆಲೆಯಾಗಿ ಹಿಂದೆ ತಗೊಂಡೆ. ನೀವು ಆ ಜೀವಕ್ರಿಯೆಗಳು ಅಂದ್ರೆ ಏನು, ಯಾವ ಉದಾಹರಣೆ ಹೇಳ್ರಿ ಅಂತ ಕೇಳಿದ್ರು ಸುಮ್ಮನೆ ಕೂತೀರ ಜೀವಿಗಳಾಗಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಇಷ್ಟು ಚಿಕ್ಕ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಹೇಳಕ್ ಬರಲ್ಲ ಅಂದ್ರೆ 3-4 ದಿನ ರಜೆ ಇತ್ತು, ಏನ್ ಮಾಡಿದ್ರೆ ಮತ್ತೆ ಪುಸ್ತಕ ಮುಗಿಲ್ಲ ಹೇಳ್ತೀನಲ್ಲ. ಈ ಸಲ ಅದೇ ಹೇಳಬಾರ್ದು, ರಿಸಲ್ಟ್ ನೀವು ನೋಡ್ಬಿಟ್ರೆ ಸರಿ. ಒಂದಿನ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ. ರೆಕಾರ್ಡ್ ಆಗಿ ಅಂತಾನೆ ಹೇಳ್ತಾ ಇದ್ದೀನಿ, ಕಷ್ಟ ಗೊತ್ತಾಗಲಿದೆ. ಸಹಭಾಗಿತ್ವ ಇಂಥ ಮಕ್ಕಳು ಕಟ್ಟಿದ್ರು ಹೆಂಗೆ ನಿಭಾಯಿಸ್ತಾರೆ ಅಂತ ಗೊತ್ತಾಗುತ್ತೆ. ಪಾಠ ಹೇಳ್ಕೊಟ್ಟಿಲ್ವಲ್ಲ, ಪಾಠ ಮುಂದಾದ್ಮೇಲೆ ಈ ಪಾಠದಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕೇಳಿ, ಯಾವ ಕ್ಷಣದಲ್ಲಾದ್ರೂ ಕೇಳಿ. ಪ್ರಶ್ನೆಗಳನ್ನು ಕೇಳಿ ತಾನೆ, ಅರ್ಥ ಆಗಿಲ್ಲ ಅಂತ ಕೇಳಿ ಸುಮಾರು ನಿಂತ್ಕೊಂಡಿದ್ದಾನೆ. ಯಾರಾದ್ರೂ ಪ್ರಶ್ನೆ ಕೇಳಿದ್ರ ಸರ್ ಈ ಭಾಗ ನನಗೆ ಅರ್ಥ ಆಗಿಲ್ಲ ಅಂತ ಏನಾದ್ರು ಹೇಳಿದ್ರೆ ಬಂದು ಅಲ್ಲಾರ ಕೇಳಿದ್ರೆ ಇದರಲ್ಲಿ ಆಫೀಸ್ನಲ್ಲಿ ಸರ್ ಈ ಭಾಗ ನನಗೆ ಅರ್ಥ ಆಗಿಲ್ಲ ಹೇಳ್ಕೊಡ್ರಿ ಕೇಳಿದ್ರೆ ಯಾರಾದ್ರೂ? ಎಲ್ಲವೂ ದಾಖಲಾಗಿ ಹಂಗೆ ಹೋಗಿ ಯಾಕೆ ನೋಡ್ರಿ. ನಿಯಂತ್ರಣ ಮತ್ತು ಸಹಭಾಗಿತ್ವ. ಸೊ ಮುಂದಿನ ಪಾಠ ನಿಯಂತ್ರಣ ಸಹಭಾಗಿತ್ವ. ಏನು ಈ ಪಾಠ ಹೇಳಿದ ಆ ಜೀವನ ಕ್ರಿಯೆಗಳು ಇದಕ್ಕೂ ಅಂತರ್ ಸಂಬಂಧ ಇದೆ. ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಸೊ ಈ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ತನ್ನದೇ ಆದಂತಹ ನಿಯಂತ್ರಣವನ್ನ ನಮ್ಮ ದೈಹಿಕ ವ್ಯವಸ್ಥೆ ಹೊಂದಿದೆ. ಅದೇನೆ ನಿಯಂತ್ರಣ ಮತ್ತು ಸಹಭಾಗಿತ್ವ. ಅಲ್ಲೇನೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಇಂಗ್ಲಿಷ್ ಅಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಏನು ಸಹಭಾಗಿತ್ವ ಅಂದ್ರೆ ನಮ್ಮ ಚಟುವಟಿಕೆಗಳು ಸಹಭಾಗಿತ್ವದ ಸಲಹೆಯ ಮೇಲೆ ಕೆಲಸ ಕಾರ್ಯಗಳು ನಿರ್ವಹಿಸಲ್ಪಡ್ತಾವೆ. ನಿಯಂತ್ರಣದ ಆದೇಶದ ಮೇಲೆ ಕೆಲಸ ಕಾರ್ಯಗಳು ನಿರ್ವಹಿಸಲ್ಪಡ್ತಾವೆ. ಅಂತಂದ್ರೆ ಕೆಲವೊಂದು ಐಚ್ಛಿಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀವಿ, ಕೆಲವೊಂದು ಅನೈಚ್ಛಿಕ ಕೆಲಸ ಕಾರ್ಯಗಳು ನಿರ್ವಹಿಸಲ್ಪಡ್ತವೆ ನಮ್ಮ ದೇಹದಲ್ಲಿ. ಸೊ ಅವುಗಳ ನಡುವೆ ಅಂತರ್ ಸಂಬಂಧ ಇರುತ್ತೆ, ನಿಯಂತ್ರಣ ಇರುತ್ತೆ, ಸಹಭಾಗಿತ್ವ ಒಂದಕ್ಕೂ ಮತ್ತೊಂದಕ್ಕೂ ಇಂಟರ್ಲಿಂಕ್ ಇರುತ್ತೆ. ಅಂದ್ರೆ ಅಂತರ್ ಸಂಬಂಧ
ಸಹಭಾಗಿತ್ವ, ಕೋಆರ್ಡಿನೇಷನ್ ಇರುತ್ತೆ. ಕೋಆರ್ಡಿನೇಷನ್ ಇರೋದ್ರಿಂದಲೇ ಕೆಲಸದ ಕಾರ್ಯಗಳು ನಿಯಮಿತವಾಗಿ ನಡ್ಕೊಂಡು ಹೋಗೋದು, ಇಲ್ಲ ಅಂದ್ರೆ ಆಗಲ್ಲ. ಸೊ ಅಂತಹ ಕ್ರಿಯೆಗಳು ಅಂದ್ರೆ ಐಚ್ಛಿಕ ಕ್ರಿಯೆಗಳು ಅಂತ ಹೇಳಿ. ಸೊ ಐಚ್ಛಿಕ ಕ್ರಿಯೆಗಳು ಯಾವ್ದಂದ್ರೆ ಏನಂದ್ರೆ ಐಚ್ಛಿಕ ಕ್ರಿಯೆ ಅಂದ್ರೆ ಏನು? ನಮ್ಮ ಇಚ್ಛೆಗೆ ಒಳಪಟ್ಟು ನಡೆಯಲ್ಪಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ನಾವು ಐಚ್ಛಿಕ ಕ್ರಿಯೆಗಳು ಅಂತ ಕರೀತೀವಿ. ನಮ್ಮ ಇಚ್ಛೆಗೆ ಅಥವಾ ನಮ್ಮ ಇಷ್ಟಕ್ಕೆ ಒಳಪಟ್ಟು ಸಾಕ್ತಕ್ಕಂತಹ ಕೆಲಸ ಕಾರ್ಯಗಳಿರ್ತಾವಲ್ಲ ಅವನ್ನ ನಾವು ಐಚ್ಛಿಕ ಕ್ರಿಯೆಗಳು ಅಂತ ಕರೀತೀವಿ. ಉದಾಹರಣೆಗೆ ನಾವು ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ನಡೆದಾಡೋದಿರಬಹುದು, ಕೈಯನ್ನ ಮೇಲೆ ಕೆತ್ತೋದಿರ್ಬೋದು, ಇಳಿಸೋದಿರ್ಬೋದು, ಅಲ್ವಾ? ಈ ತರದ ಎಲ್ಲ ಕೆಲಸ ಕಾರ್ಯಗಳು ಆಯ್ತಾ. ಸೈಕಲ್ ಹೊಡೆಯೋದಿರ್ಬೋದು, ಇಲ್ಲ ನಿಲ್ಸೋದಿರ್ಬೋದು, ಹೀಗೆ ರನ್ನಿಂಗ್ ರೇಸ್ ಓಡೋದಿರ್ಬೋದು, ಹೈ ಜಂಪ್ ಮಾಡೋದಿರ್ಬೋದು, ಇವೆಲ್ಲ ಐಚ್ಛಿಕ ಕ್ರಿಯೆಗಳು. ಅಂದ್ರೆ ನಮ್ಮ ಇಷ್ಟಕ್ಕೆ ಒಳಪಟ್ಟು ನಡೀತಾ ಇರ್ತಕ್ಕಂತಹ ಕೆಲಸ ಕಾರ್ಯಗಳು. ಆಯ್ತಾ? ನಮ್ಮ ಇಷ್ಟಕ್ಕೆ ಒಳಪಟ್ಟು ನಡೀತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ನಾವು ಐಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ. ಸೊ ಅನೈಚ್ಛಿಕ ಕ್ರಿಯೆ ಎರಡನೇದಾಗಿ ಅನೈಚ್ಛಿಕ ಕ್ರಿಯೆ. ಏನು ಅನೈಚ್ಛಿಕ ಕ್ರಿಯೆಗಳು? ಇದಕ್ಕೆ ಆಪೋಸಿಟ್, ಇದಕ್ಕೆ ವಿರುದ್ಧವಾಗಿ ಅನೈಚ್ಛಿಕ ಕ್ರಿಯೆಗಳು ಅಂತಂದ್ರೆ ನಮಗೆ ಇಷ್ಟ ಇರ್ಲಿ ಬಿಡ್ಲಿ ಆ ಕೆಲಸ ಕಾರ್ಯಗಳು ನಮ್ಮ ದೇಹದಲ್ಲಿ ನಡೆಯಲ್ಪಡ್ತವೆ. ನಮ್ಮ ಇಚ್ಛೆಗೆ ಅಥವಾ ನಮ್ಮ ಇಷ್ಟಕ್ಕೆ ಅವೇನು ಒಳಪಟ್ಟಿಲ್ಲ. ನಮ್ಮ ಕೆಲಸ ಕಾರ್ಯಗಳನ್ನ ನಮ್ಮ ದೇಹದಲ್ಲಿ ತಂತಾನೆಯಾಗಿ ಅವ ಕೆಲಸ ಕಾರ್ಯಗಳು ನಿರ್ವಹಿಸಲ್ಪಡ್ತವೆ. ಆ ರೀತಿಯ ಕೆಲಸ ಕಾರ್ಯಗಳನ್ನ ಅನೈಚ್ಛಿಕ ಕ್ರಿಯೆಗಳಂತ ಕರೀತೀವಿ. ಆಯ್ತಾ? ಸೊ ಅವು ಯಾವಾಗಂದ್ರೆ ನಮ್ಮ ದೇಹದಲ್ಲಿ ಹೃದಯದ ಬಡಿತ ಇರ್ಬೋದು. ಹೃದಯದ ಬಡಿತ ನಮ್ಗೆ ಇಷ್ಟ ಇರಲಿ ಇಲ್ಲೇ ಇರಲಿ ಅದು ಹೃದಯ ಬರ್ಕೊಳ್ತಾನೆ ಇರುತ್ತೆ. ಆಯ್ತಾ? ಬಡಿತ ಹೃದಯದ ಬಡಿತ ನಡೀತಾನೆ ಇರುತ್ತೆ. ಹಾಗೆ ರಕ್ತನಾಳಗಳಲ್ಲಿ ರಕ್ತ ಚಲನೆ ಆಗ್ತಾ ಇರ್ತಕ್ಕಂಥದ್ದು, ಹಾಗೇನೆ ಶ್ವಾಸಕೋಶದ ಕೆಲಸ ಆಗ್ತಾ ಇರ್ತಕ್ಕಂಥದ್ದು, ಅನ್ನನಾಳದ ಕೆಲಸ ಇರ್ಬೋದು. ಸೊ ಅವೆಲ್ಲ ಅನೈಚ್ಛಿಕ ಕ್ರಿಯೆಗಳು. ಅವುಗಳು ನಮ್ಗೆ ಇಷ್ಟ ಇರಲಿ ಬಿಡ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತವೆ. ಹೃದಯ ನಮಗೆ ಇಷ್ಟ ಇಲ್ಲ ಅಂತೇಳಿ ನಿಲ್ಲಿಸಲ್ಲ. ಆಯ್ತಾ? ಅಥವಾ ನಮಗೆ ಇಷ್ಟ ಇದೆ ಅಂತೇಳಿ ಏನು ಕೆಲಸ ಮಾಡಲ್ಲ, ಅದ್ರ ಕೆಲಸ ಮಾಡ್ತಾನೆ ಇರುತ್ತೆ. ಅಕಸ್ಮಾತ್ ಆ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸ್ತು ಅಂತಂದ್ರೆ ಅಲ್ಲಿಗೆ ಆ ಜೀವಿ, ಆ ಪ್ರಾಣಿ ಸತ್ತೋದಾಗಿ ಲೆಕ್ಕ. ಗೊತ್ತಾಯ್ತಾ? ಸೊ ಹಾಗಾಗಿ ಆ ರೀತಿಯ ಕೆಲಸ ಕಾರ್ಯಗಳನ್ನು ನಾವು ಅನೈಚ್ಛಿಕ ಕ್ರಿಯೆಗಳು ಅಂತ ಹೇಳ್ತೀವಿ. ಸೊ ಈ ಎಲ್ಲ ಕ್ರಿಯೆಗಳು, ಐಚ್ಛಿಕ ಕ್ರಿಯೆಗಳಿರ್ಬೋದು, ಅನೈಚ್ಛಿಕ ಕ್ರಿಯೆಗಳಿರ್ಬೋದು, ಇವುಗಳು ಹೆಂಗೆ ನಡೀತವೆ ನಮ್ಮ ದೇಹದಲ್ಲಿ ಅಂದ್ರೆ ಅವೆಲ್ಲವೂ ಸಹ ಈ ನಿಯಂತ್ರಣ ಮತ್ತು ಸಹಭಾಗಿತ್ವದ ಆಧಾರದ ಮೇಲೆ ನಡೀತಕ್ಕಂಥ. ನಿಯಂತ್ರಣ ಮತ್ತು ಸಹಭಾಗಿತ್ವದ ಆಧಾರದ ಮೇಲೆ ನಡೆಯುತ್ತೋ. ಸೊ ಇವುಗಳನ್ನು ನಡೆಸಲಿಕ್ಕೆ ನಮ್ಮ ದೇಹದಲ್ಲಿ ತನ್ನದೇ ಆದಂತಹ ಅಂಗವ್ಯೂಹ ಇದೆ. ಅದೇನೇ ನರವ್ಯೂಹ. ನರವ್ಯೂಹ ಇದೊಂದು ರೀತಿಯ ಅಂಗವ್ಯೂಹ. ಏನ್ ಅಂಗವ್ಯೂಹ ಅಂದ್ರೆ? ಅಂಗವ್ಯೂಹ ಅಂದ್ರೆ ಹಿಂದಿನ ತರಗತಿಯಲ್ಲಿ ಹೇಳಿ, ಹಿಂದೆ 9ನೇ ತರಗತಿಯಲ್ಲೂ ಕಲ್ತೀರಾ, ಅದರಿಂದ 8ರಲ್ಲೂ ಕಲ್ತೀರಾ, ಅದರಿಂದ 7ರಿಂದಲೂ ಬರುತ್ತಾರೆ. ಜೀವಕೋಶ, ಅಂಗಾಂಶ, ಅಂಗವ್ಯೂಹ. ಏನು ಜೀವಕೋಶ ಅಂದ್ರೆ ಏನು? ಜೀವಕೋಶ ಏನು? ಜೀವಿಯ ರಚನೆಯ ಮತ್ತು ಕಾರ್ಯದ ಮೂಲ ಘಟಕವನ್ನ ಜೀವಕೋಶ ಅಂತ ಕರೀತೀವಿ. ಈ ಜೀವಕೋಶಗಳ ಗುಂಪೇ ಅಂಗಾಂಶ. ಜೀವಕೋಶಗಳ ಗುಂಪನ್ನ ಅಂಗಾಂಶ ಅಂತ ಕರೀತೀವಿ. ನಿರ್ದಿಷ್ಟ ಕೆಲಸ ಮಾಡ್ತಕ್ಕಂತಹ ಜೀವಕೋಶಗಳ ಗುಂಪು. ಈ ಅಂಗಾಂಶಗಳ ಗುಂಪನ್ನ ಅಂಗ ಅಂತ ಕರೀತೀವಿ. ನಿರ್ದಿಷ್ಟ ಕೆಲಸ ಮಾಡುವ ವಿವಿಧ ರೀತಿಯ ಅಂಗಾಂಶಗಳ ಗುಂಪು ಅಂಗ. ಈ ಅಂಗಗಳ ಗುಂಪು, ನಿರ್ದಿಷ್ಟ ಕೆಲಸ ಮಾಡುವ ವಿವಿಧ ಅಂಗಗಳ ಗುಂಪೇನೆ ಅಂಗವ್ಯೂಹ. ನಿರ್ದಿಷ್ಟ ಕೆಲಸ ಮಾಡತಕ್ಕಂತಹ ಹಲವು ಅಂಗಗಳ ಗುಂಪನ್ನು ನಾವು ಅಂಗವ್ಯೂಹ ಅಂತ ಕರೀತೀವಿ. ಸೊ ಹಾಗೆ ಈ ನರವ್ಯೂಹವೂ ಸಹ ಒಂದು ರೀತಿಯ ಅಂಗವ್ಯೂಹ. ಹಾಗೆ ಇತರೆ ಅಂಗವ್ಯೂಹಗಳಿಗೆ ಉದಾಹರಣೆ, ನಮ್ಮ ದೇಹದಲ್ಲಿ ಇರತಕ್ಕಂತಹ ಇತರ ಅಂಗವ್ಯೂಹಗಳಿಗೆ ಉದಾಹರಣೆ ಇದಕ್ಕೆ ಪರ್ದ ಮಾಡಿ ಮುಗಿಸಿ.
ಉಸಿರಾಟಕ್ಕೆ ಸಂಬಂಧಿಸಿದಂಗೆ ಶ್ವಾಸಾಂಗ ವ್ಯೂಹ ಮಾಡಿದ್ದೀವಿ. ಜೀವನ ಕ್ರಿಯೆಗಳು ಪಾಠದಲ್ಲಿ ಉಸಿರಾಟ ಕ್ರಿಯೆಗೆ ನಿರ್ದಿಷ್ಟ ಕೆಲಸ ಉಸಿರಾಟ ಕ್ರಿಯೆ, ಅದಕ್ಕೆ ಸಂಬಂಧಪಟ್ಟಂಗೆ ಶ್ವಾಸಾಂಗ ವ್ಯೂಹದ ಕೆಲಸ ಕಾರ್ಯಗಳನ್ನ ರಚನೆಯನ್ನ ತಿಳಿಸ್ಕೊಡಿ. ಆದ್ರೆ ಗೊತ್ತಿಲ್ಲ ನಿಮಗೆ. ಜೀರ್ಣಾಂಗ ವ್ಯೂಹ, ಮಾನವನಲ್ಲಿ ಜೀರ್ಣಕ್ರಿಯೆ, ನಿರ್ದಿಷ್ಟ ಕ್ರಿಯೆ ಜೀರ್ಣಕ್ರಿಯೆ, ಅದಕ್ಕೆ ಸಂಬಂಧಪಟ್ಟದ್ದು ಜೀರ್ಣಾಂಗ ವ್ಯೂಹ ಅನ್ನೋ ವ್ಯೂಹದ ಬಗ್ಗೆ ತಿಳಿಸ್ಕೊಡಿ. ಗೊತ್ತಿಲ್ಲ. ರಕ್ತ ಪರಿಚಲನಾಂಗ ವ್ಯೂಹ, ಹೃದಯದ ಚಿತ್ರ ಬರೆದು ವಿವರಣೆ ಕೊಟ್ಟು ಎಲ್ಲ ಮಾಡಿ ಹೇಳಿ, ಆದ್ರೆ ಕಡೆ ಉತ್ತರ ಇಲ್ಲ. ರಕ್ತ ಪರಿಚಲನಾಂಗ ವ್ಯೂಹ ಆಯ್ತಾ. ಹಾಗೇನೆ ನರವ್ಯೂಹ. ಸೊ ಹೀಗೆ ಬೇಕಾದಷ್ಟು ಅಂಗವ್ಯೂಹಗಳು ನಮ್ಮ ದೇಹದಲ್ಲಿದ್ದಾವೆ ಆಯ್ತಾ. ನರವ್ಯೂಹ, ಈ ನರವ್ಯೂಹವು ಸಹ ಒಂದು ರೀತಿಯ ಅಂಗವ್ಯೂಹವಾಗಿದೆ. ಸೊ ಈ ನರವ್ಯೂಹ ಯಾವ್ಯಾವ ಅಂಗಗಳನ್ನ ಒಳಗೊಂಡಿದೆ ಅಂತಂದ್ರೆ ಬಹಳ ಮುಖ್ಯವಾಗಿ ಮಿದುಳನ್ನ ಒಳಗೊಂಡಿದೆ, ಮಿದುಳು ಬಳ್ಳಿಯನ್ನ ಒಳಗೊಂಡಿದೆ ಆಯ್ತಾ. ಮಿದುಳು ಬಳ್ಳಿಯ ನರಗಳನ್ನ ಒಳಗೊಂಡಿದೆ. ಹೀಗೆ ಬೇರೆ ಬೇರೆ ಅಂಗಗಳನ್ನ ಒಳಗೊಂಡಿದೆ. ಸೊ ಹಾಗೆ ಅದನ್ನ ನಾವು ನರವ್ಯೂಹ ಅಂತ ಹೇಳ್ತೀವಿ ಆಯ್ತಾ. ಅದನ್ನ ನರವ್ಯೂಹ ಅಂತ ಕರಿತೀವಿ. ಈ ನರವ್ಯೂಹದ ಅತ್ಯಂತ ರಚನೆ ಮತ್ತು ಕಾರ್ಯದ ಮೂಲ ಘಟಕ ಅಂತಂದ್ರೆ ಯಾವುದು? ನರಕೋಶ. ನರಕೋಶ ಅದನ್ನ ನಾವು ನ್ಯೂರಾನ್ ಅಂತಾನೂ ಕರಿತೀವಿ. ನ್ಯೂರಾನ್ ಅಂತಾನೂ ಕರಿತೀವಿ. ನ್ಯೂರಾನ್ ಅಥವಾ ನರಕೋಶ ಏನದು? ನರವ್ಯೂಹದ ರಚನೆಯ ಮತ್ತು ಕಾರ್ಯದ ಮೂಲ ಘಟಕ. ಜೀವಿಗಳ ರಚನೆಯ ಮತ್ತು ಕಾರ್ಯದ ಮೂಲ ಘಟಕ ಜೀವಕೋಶ ಹೇಗೋ ಹೀಗೆ ನರಕೋಶ ಇದು ನರವ್ಯೂಹದ ರಚನೆಯ ಮತ್ತು ಕಾರ್ಯದ ಮೂಲ ಘಟಕ ಆಗಿದೆ. ನರಕೋಶ ಅಥವಾ ನ್ಯೂರಾನ್. ಆ ನರಕೋಶ ಅಥವಾ ನ್ಯೂರಾನ್ನ ಚಿತ್ರ ಬರೀತೀನಿ ಬರ್ಕೊಟ್ರೆ ಅದು 2 ಮಾರ್ಕ್ಸಿಗೆ ಕೇಳ್ತಾರೆ. ಹಲವು ಬಾರಿ ಕೇಳಿದ್ದಾರೆ. ಸೊ ಅವುಗಳ ಚಿತ್ರ ನರವ್ಯೂಹ ಅಥವಾ ನ್ಯೂರಾನ್ನ ಚಿತ್ರ ಜೊತೆಗೆ ಅದನ್ನ ವಿವರಣೆಯನ್ನು ಕೇಳಬಹುದು. ಬರಕಾಲ ನರಕೋಶದ ಅಥವಾ ನ್ಯೂರಾನ್ನ ರಚನೆಯನ್ನ ವಿವರಿಸಿ 2 ಮಾರ್ಕ್ಸ್. ಇಲ್ಲ ಚಿತ್ರ ಬರೆದು ಭಾಗ ಗುರುತಿಸಿ ಕೇಳಬಹುದು ಬರಕಾಲ. ಸೊ ಯಾವ ರೀತಿ ಪ್ರಶ್ನೆ ಬರ್ಬೋದು. ಸೊ ಹಾಗಾಗಿ ಅದನ್ನ ಚಿತ್ರ ಬರ್ತದೆ. ಇದು ಡೆಂಡ್ರೈಟ್ ಭಾಗ. ಡೆಂಡ್ರೈಟ್. ಸೊ ಇದು ಕೋಶಕಾಯ. ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಇದು ಮಧ್ಯದಲ್ಲಿರತಕ್ಕಂಥದ್ದು ಆಕ್ಸಾನ್ ಅಂತ ಕರೀತೀವಿ. ಆಕ್ಸಾನ್ ಅಥವಾ ಮೇವಿನ ಹೊದಿಕೆಯನ್ನ ಮಯಲಿನ್ ಶೀಟ್ ಅಂತ ಕರೀತೀವಿ. ಅಥವಾ ಮಯಲಿನ್ ಹೊದಿಕೆ ಅಂತ ಕರೀತೀವಿ. ಮಯಲಿನ್ ಹೊದಿಕೆ. ಇದು ನರತುದಿ.
ನರಕೋಶದ ತುದಿ ಭಾಗ, ನರ ತುದಿ. ಸೊ ಇದನ್ನ ನಾವು ನ್ಯೂರಾನ್ ಅಥವಾ ನರಕೋಶ, ಮಾನವನ ನರಕೋಶ. ಒಂದು ಕೋಶ ಈ ರೀತಿಯ ರಚನೆಯನ್ನ ಹೊಂದಿರುತ್ತೆ. ಸೊ ಚಿತ್ರ ನೋಡ್ಕೊಂಡ್ರೆ ಆಯ್ತಾ? ಸತ್ತ ಏನಾದ್ರು ನರಕೋಶದ ರಚನೆ ಈ ರೀತಿ ಇರುತ್ತೆ. ಸೊ ಯಾವುದೇ ಸಂದೇಶಗಳನ್ನ ಡೆಂಡ್ರೈಟ್ ಭಾಗ ಸ್ವೀಕರಿಸಿ ಕೋಶಕಾಯದ ಕಡೆಗೆ ಕಳಿಸುತ್ತೆ. ಈ ಕೋಶಕಾಯದ ಮೂಲಕ ಸಂದೇಶ ಆಕ್ಸಾನ್ ಮೂಲಕ ನರತುದಿಯನ್ನು ತಲುಪುತ್ತೆ. ಈ ನರತುದಿಯಿಂದ ಮತ್ತೊಂದು ನರಕೋಶದ ಡೆಂಡ್ರೈಟ್ಗೆ ಆ ಸಂದೇಶವನ್ನು ಪಾಸ್ ಮಾಡುತ್ತೆ. ಸೊ ಎರಡು ನರಕೋಶಗಳ ನಡುವೆ ಸ್ವಲ್ಪ ಭಾಗ ಗ್ಯಾಪ್ ಇರುತ್ತೆ, ಸ್ವಲ್ಪವೇ ಭಾಗ ಗ್ಯಾಪ್ ಇರುತ್ತೆ. ಅದನ್ನು ನಾವು ಸಂಸರ್ಗ ಅಥವಾ ಸೈನಾಪ್ಸ್ ಅಂತ ಕರೀತೀವಿ. ಎರಡು ನರಕೋಶಗಳ ತುದಿಗಳ ನಡುವೆ ಸ್ವಲ್ಪ ಭಾಗ ಗ್ಯಾಪ್ ಇರುತ್ತೆ. ಆ ಖಾಲಿ ಜಾಗವನ್ನು ಅಥವಾ ಗ್ಯಾಪ್ ಅನ್ನು ನಾವು ಸಂಸರ್ಗ ಅಥವಾ ಸೈನಾಪ್ಸ್ ಅಂತ ಕರೀತೀವಿ. ಈ ನರಕೋಶದಿಂದ ತುದಿಯಿಂದ ಮತ್ತೊಂದು ನರಕೋಶಕ್ಕೆ ಈ ಸಂಸರ್ಗ ಸೈನಾಪ್ಸ್ ನ ಮೂಲಕ ಸಂದೇಶ ರವಾನೆ ಆಗುತ್ತೆ. ಹೇಗೆ ಅಂತಂದ್ರೆ ವಿದ್ಯುತ್ ಆವೇಗಗಳ ರೂಪದಲ್ಲಿ, ವಿದ್ಯುತ್ ನರಾವೇಗಗಳು ಅಂತ ಕರಿತೀವಿ, ಅಥವಾ ವಿದ್ಯುತ್ ಸಂದೇಶಗಳ ರೂಪದಲ್ಲಿ ಒಂದು ನರಕೋಶದಿಂದ ಮತ್ತೊಂದು ನರಕೋಶಕ್ಕೆ ಆ ಸಂದೇಶಗಳ ಪಾಸ್ ಆಗ್ತಾ ಹೋಗುತ್ತೆ. ಆಯ್ತಾ? ನೆಕ್ಸ್ಟ್ ಪರಾವರ್ತಿತ ಪ್ರತಿಕ್ರಿಯೆ, ಪರಾವರ್ತನೆ ಅಥವಾ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರೀತೀವಿ. ಇಂಗ್ಲಿಷ್ ಅಲ್ಲಿ ರಿಫ್ಲೆಕ್ಸ್ ಅಂತ. ರಿಫ್ಲೆಕ್ಸ್ ಏನು ಪರಾವರ್ತಿತ ಪ್ರತಿಕ್ರಿಯೆ? ಕೆಲವೊಮ್ಮೆ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಾವನ್ನ ನೋಡಿದ್ವಿ, ಸಡನ್ ಆಗಿ ಗಾಬರಿಗೊಳ್ತೀವಿ, ಮುಳ್ಳನ್ನ ಕಾಲಿಗೆ ಚುಚ್ಚಿಕೊಳ್ತು ಸಡನ್ ಆಗಿ ಕಾಲನ್ನ ಎತ್ಕೊಳ್ತೀವಿ ಮೇಲಕ್ಕೆ ಅಲ್ವಾ? ಹಾಗೇನೆ ಬಿಸಿಯಾದ ವಸ್ತುವನ್ನ ಟಚ್ ಮಾಡಿದ್ವಿ, ತಕ್ಷಣ ಕೈಯನ್ನ ಹಿಂದಕ್ಕೆ ಸರಿಸ್ಕೋತೀವಿ. ಈ ರೀತಿಯ ಕ್ರಿಯೆಗಳನ್ನು ನಾವು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸೋದನ್ನು ನಮ್ಮ ದೈನಂದಿನ ಜೀವನ ನೋಡಿದ್ವಿ. ಸಡನ್ ಆಗಿ ಇಲ್ಲಿ ಆ ಪ್ರತಿಕ್ರಿಯೆಗಳು ಸಡನ್ ಆಗಿ ವ್ಯಕ್ತ ಆಗಿರ್ತವೆ. ಅಂದ್ರೆ ಕಾಲಿಗೆ ಮುಳ್ಳು ಚುಚ್ಚಿರುತ್ತೆ, ತಕ್ಷಣ ಕಾಲವನ್ನ ಎತ್ತಿರ್ತೀವಿ ಮೇಲೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಹಾವನ್ನು ನೋಡ್ತೀವಿ, ತಕ್ಷಣ ಗಾಬರಿಯಾಗಿ ಇದಕ್ಕೆ ಸರ್ಕಾತೀವಿ. ಸೊ ಈ ಎಲ್ಲ ಕ್ರಿಯೆಗಳು ಹೆಂಗ್ ನಡೀತವೆ? ಈ ಕ್ರಿಯೆಗಳನ್ನು ನಾವು ಪರಾವರ್ತನೆ ಅಂತ ಹೇಳೋದು, ಪರಾವರ್ತನೆ ಅಥವಾ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳೋದು. ಸೊ ಹೇಗ್ ನಡೀತವೆ ಅದಕ್ಕೆ ಸಂಬಂಧಪಟ್ಟಂಗೆ ಇದಿರೋದು ಸಾರ್ವತ್ರಿಕ ನಿಯಂತ್ರಣ ಇರೋದು. ಇಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮೆದುಳು ಬಳ್ಳಿ ಈ ಪರಾವರ್ತನೆ ಕ್ರಿಯೆಗೆ ಮೂಲ ಕಾರಣ. ಯಾವುದೋ ಮೆದುಳು ಬಳ್ಳಿ. ಈ ಮೆದುಳು ಬಳ್ಳಿ ಇದೆಯಾ, ಈ ಮೆದುಳು ಬಳ್ಳಿ ಈ ಪರಾವರ್ತನೆ ಅಥವಾ ಪರಾವರ್ತಿತ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಭಾಗ. ಮೆದುಳಿನಿಂದ ಅಲ್ಲ, ಮೆದುಳು ಬಳ್ಳಿ ಅದಕ್ಕೆ ಏನಿಲ್ಲ ಭಾಗ ರಿಫ್ಲೆಕ್ಸ್ ಆಕ್ಷನ್ ಉತ್ತರವನ್ನ ಕೊಡ್ತಕ್ಕಂಥ ಪ್ರಶ್ನೆ ಅಂತಂದ್ರೆ ಪರಿಸರದ ಪ್ರಚೋದನೆಗಳಿವೆ. ಪರಿಸರದ ಪ್ರಚೋದನೆ ಅಂದ್ರೆ ಕಾಲಿಗೆ ಮುಚ್ಚುಚ್ಚೋದು ಒಂದು ರೀತಿಯ ಪ್ರಚೋದನೆ.
ಆ ಒಂದು ಕಂಡ್ರೆ ನಾವು ಗಾಬರಿಗೊಳ್ತಕ್ಕಂಥದ್ದು ಪ್ರತಿಕ್ರಿಯೆ, ಆ ಬರ್ತಕ್ಕಂಥದ್ದು ಪ್ರಚೋದನೆ ಆಗಿದೆ. ಸಡನ್ ಆಗಿ ನಾವು ಉತ್ತರವನ್ನ ಇದು ಮಾಡಿ ಈ ರೀತಿ ವ್ಯಕ್ತಪಡಿಸಿದ್ರೆ ಅದಕ್ಕೆ ಕಾರಣ ಆಗ್ತಕ್ಕಂಥದ್ದು ಮಿದುಳು ಬಳ್ಳಿಯಿಂದ, ಆಯ್ತಾ. ಮಿದುಳು ಬಳ್ಳಿಯಿಂದ ಪರಾವರ್ತನೆ ಕ್ರಿಯೆ ವ್ಯಕ್ತ ಆಗುತ್ತೆ. ಸೊ ಎಷ್ಟು ಜೊತೆ ನರ ಮಿದುಳು ಬಳ್ಳಿಯಲ್ಲಿದ್ದಾವೆ ಅಂತಂದ್ರೆ ಸುಮಾರು 12 ಜೊತೆ ಮಿದುಳು ಬಳ್ಳಿಯಲ್ಲಾಗಲಿ, ಅಂದ್ರೆ 24 ನರಗಳಿವೆ ಇಲ್ಲೇ ಮಿದುಳು ಬಳ್ಳಿಯಲ್ಲಿ, ಆಯ್ತಾ. ಅವುಗಳು ನಮ್ಮ ದೇಹದಾದ್ಯಂತ ಹರಡಿಕೊಂಡಿವೆ. ಆ ಮಿದುಳು ಬಳ್ಳಿ ನರಗಳಿಗೆ ನಮ್ಮ ಬೆನ್ನು ಮೂಳೆ ಇದೆಯಲ್ಲ, ಬೆನ್ನು ಮೂಳೆಯ ಸಪೋರ್ಟ್ ಇದೆ. ಹೇಗೆ ಅಂತಂದ್ರೆ ಇದು ಬೆನ್ನು ಮೂಳೆ ಅಂತಂದ್ರೆ ಇಲ್ಲಿ ಇದರ ಹಿಂಭಾಗದಲ್ಲಿ ಮೆದುಳು ಬಳ್ಳಿ ಇರೋದು, ಇದು ಬೆನ್ನು ಮೂಳೆ, ಆಯ್ತಾ. ಇದರ ಒಳಭಾಗದಲ್ಲಿ ಮೆದುಳು ಬಳ್ಳಿ ನರಗಳಿವೆ, ಅವನ್ನ ಈ ಬೆನ್ನು ಮೂಳೆ ಸಪೋರ್ಟ್ ಮಾಡೋದು ಅಂತಂದ್ರೆ ಸಂರಕ್ಷಿಸುತ್ತೆ, ಆಯ್ತಾ. ಹಾಗೆ ಸೊ ಇದು ಪರಾವರ್ತನೆ ಅಂದ್ರೆ ಏನು? ಪರಿಸರದ ಯಾವುದೇ ಪ್ರಚೋದನೆಗಳಿಗೆ ಹಠಾತ್ ಆಗಿ ಅಂದ್ರೆ ತತ್ಕ್ಷಣದಲ್ಲಿ ನಮ್ಮ ದೇಹದಿಂದ ಉಂಟಾಗ್ತಕ್ಕಂಥ ಪ್ರತಿಕ್ರಿಯೆ, ಅದನ್ನ ನಾವು ಪರಾವರ್ತನೆ ಅಥವಾ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ. ಇದನ್ನ ನಿರ್ವಹಿಸ್ತಕ್ಕಂತಹ ನಮ್ಮ ದೇಹದ ಭಾಗ ಯಾವ್ದಂದ್ರೆ ಮೆದುಳು ಬಳ್ಳಿ, ಅದನ್ನ ರಿಫ್ಲೆಕ್ಸ್ ಅಂತ ಕರಿತೀವಿ ಅಥವಾ ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ. ಸೊ ಹೀಗೆ ಈ ಸಂದೇಶ ಹರಿದು ಹೋಗ್ತಕ್ಕಂತಹ ಭಾಗ ಇದೆಯಲ್ಲ, ಅದನ್ನ ಪರಾವರ್ತಿತ ಚಾಪ ಅಂತ ಕರಿತೀವಿ. ಪರಾವರ್ತಿತ ಚಾಪ, ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ARC, ರಿಫ್ಲೆಕ್ಸ್ ಆರ್ಕ್ ಇಂಗ್ಲಿಷ್ ಅಲ್ಲಿ ರಿಫ್ಲೆಕ್ಸ್ ARC ಆರ್ಕ್. ಏನು ಪರಾವರ್ತಿತ ಚಾಪ ಅಂತಂದ್ರೆ ಪ್ರಚೋದನೆ ಉಂಟಾದಾಗಿನಿಂದ, ಯಾವಾಗ ಪ್ರಚೋದನೆ ಉಂಟಾಯಿತು ಪರಿಸರದಿಂದ, ಆ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೆ, ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೆ ಆ ಸಂದೇಶ ಹರಿದು ಹೋಗುತ್ತಲ್ಲ, ಆ ಸಂದೇಶ ನಮ್ಮ ದೇಹದಲ್ಲಿ ಹರಿದು ಹೋಗುತ್ತಲ್ಲ, ಆ ಭಾಗವನ್ನು ಅಥವಾ ಮಾರ್ಗವನ್ನು ನಾವು ಹೇಗೆ ಕರಿತೀವಿ ಅಂತಂದ್ರೆ ಪರಾವರ್ತಿತ ಚಾಪ ಅಂತ ಕರಿತೀವಿ. ರಿಫ್ಲೆಕ್ಸ್ ಆಕ್ಷನ್ ಆರ್ಕ್ ಅಂತ ಕರಿತೀವಿ, ಪರಾವರ್ತಿತ ಚಾಪ ಅಂತ ಕರಿತೀವಿ, ಆಯ್ತಾ. ಅದೇನೆ ಪರಾವರ್ತಿತ ಚಾಪ. ಸೊ ಹೀಗೆ ಆ ಪರಾವರ್ತಿತ ಚಾಪದ ಮೂಲಕ ನಮ್ಮ ದೇಹದಲ್ಲಿ ಸಂದೇಶ ಹರಿದು ಹೋಗುತ್ತೆ, ಸಂಬಂಧಪಟ್ಟಂತಹ ಭಾಗವನ್ನು ತಲುಪುತ್ತೆ, ಅಲ್ಲಿಗೆ ಪರಾವರ್ತಿತ ಪ್ರತಿಕ್ರಿಯೆ ಉಂಟಾಗುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸಿರ್ಬೋದು, ಒಂದು ಚಿತ್ರ ಪುಟ ನೋಡಿ, ಇಲ್ಲಿ ಪುಟ ಸಂಖ್ಯೆ 28ರಲ್ಲಿ ಅಲ್ವಾ. ಸೊ ಇಲ್ಲಿ ಪರಾವರ್ತಿತ ಚಾಪವನ್ನು ತೋರಿಸಿರ್ತಕ್ಕಂಥದ್ದು. ಇಲ್ಲಿ ಬಿಸಿಯ ವಸ್ತುವನ್ನ ಒಬ್ಬ ವ್ಯಕ್ತಿ ಮುಟ್ತಾ ಇರ್ತಕ್ಕಂಥದ್ದು, ಆ ಸಂದೇಶ ಆ ಗ್ರಾಹಕಗಳ ಮೂಲಕ, ಗ್ರಾಹಕಗಳು ಗ್ರಹಿಸ್ತವೆ, ಗ್ರಾಹಕಗಳು ಆ ಸಂದೇಶವನ್ನ ಗ್ರಹಿಸ್ತವೆ, ಬಿಸಿಯ ಅನುಭವವನ್ನ ಗ್ರಹಿಸ್ತವೆ. ಅದು ಕೈಗಾಗುತ್ತೆ, ಆ ತಾಪದ ಅನುಭವ ಆಗುತ್ತೆ, ಆ ಗ್ರಾಹಕಗಳು ಅವನ್ನ ಗ್ರಹಿಸ್ಬಿಟ್ಟು ಮೇಲೆ ಕಳಿಸ್ತವೆ. ಸೊ ಜ್ಞಾನವಾಹಿ ನರಕೋಶ ಆ ಸಂದೇಶವನ್ನ ತೆಗೆದುಕೊಂಡು ಹೋಗುತ್ತೆ, ತೆಗೆದುಕೊಂಡು ಹೋಗಿ ಆ ಸಂಬಂಧ ಕಲ್ಪಿಸುವ ನರಕೋಶದ ಮೂಲಕ ಅಲ್ಲಿ ಎಲ್ಲಿಗೆ ಮಿದುಳು ಬಳ್ಳಿಗೆ ಆ ಸಂದೇಶವನ್ನು ಕಳಿಸುತ್ತೆ. ಆ ಮಿದುಳು ಬಳ್ಳಿ ಆ ಸಂದೇಶಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ನೋಡು, ನಿನಗೆ ಬಿಸಿ ವಸ್ತುವಿನ ಮುಟ್ತಾ ಇದೆಯಾ, ತುಂಬಾ ಬಿಸಿ ಇದೆಯಾ, ಆ ಕೈಗೆ ಇದಕ್ಕೆ ತಗೋ, ಇಲ್ಲ ಅಂದ್ರೆ ಕೈ ಸುಟ್ಟು ಹೋಗುತ್ತೆ. ಹಾಗೆ ಇಲ್ಲ ತುಂಬಾ ತಣ್ಣಗಿನ ವಸ್ತು ಅಥವಾ ತುಂಬಾ ಬಿಸಿಯಾದ ವಸ್ತು, ಕೈ ನೋವು ಕೊಡ್ತಕ್ಕಂತಹ ವಸ್ತು, ಇಲ್ಲ ಖಾಲಿ ಮುಳ್ಳುಕ್ಕಿದೆ, ಆ ಬರ್ತದೆ ಇದಕ್ಕೆ ಸ್ವಲ್ಪ, ಹೀಗೆ ಬೇರೆ ಪರಿಸರದ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತದೆ. ಸೊ ಇಲ್ಲಿ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ವಸ್ತು ಇದು ಅಂತಂದ್ರೆ ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ಬಿಸಿ ವಸ್ತುವನ್ನು ಮುಟ್ತಾ ಇರ್ತಕ್ಕಂಥದ್ದು, ಮುಟ್ಟಿದ ಮೇಲೆ ಅದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸತಕ್ಕಂಥದ್ದು. ಸೊ ಸಂಬಂಧ ಕಲ್ಪಿಸುವ ನರಕೋಶದ ಮೂಲಕ ಕ್ರಿಯಾವಾಹಿ ನರಕೋಶಗಳಿದಾವಲ್ಲ, ಆ ಕ್ರಿಯಾವಾಹಿ ನರಕೋಶಗಳು ಮಿದುಳು ಬಳ್ಳಿಯಿಂದ ಸಂದೇಶವನ್ನ ಮತ್ತೆ ಆ ಕೈಯ ಭಾಗಕ್ಕೆ, ಎಲ್ಲಿಂದ ಪ್ರಚೋದನೆ ಗ್ರಹಿಸ್ತೋ ಗ್ರಾಹಕಗಳ ಮೂಲಕ, ಅದೇ ಭಾಗಕ್ಕೆ ಸಂದೇಶವನ್ನ ಕಳಿಸುತ್ತೆ. ಆ ಸಂದೇಶವನ್ನ ಕಳಿಸುವ ಮೂಲಕ ಆ ಕೈಯಿಂದ ಇದಕ್ಕೆ ತಕ್ಕಂಥ ಇದೆಲ್ಲ ಆಗ್ತಕ್ಕಂಥದ್ದು ಫ್ರಾಕ್ಷನ್ ಆಫ್ ಸೆಕೆಂಡ್. ಎಷ್ಟು ಬೇಗ ಅಂತ ನಿಮ್ಗೆ ಗೊತ್ತಿರ್ತಂತೆ. ವಸ್ತುವನ್ನ ಬಿಸಿ ವಸ್ತು ಮುಟ್ಟಿದ್ವಿ, ಕೈ ನಮಗೆ ಆ ತಾಪದ ಅನುಭವ ಆಯ್ತು, ಸುಡ್ತಾ ಇದೆ, ಕೈ ಏನಾಗಿರ್ತದೆ, ಎಷ್ಟು ಬೇಗ ಆಗುತ್ತೆ ಅಲ್ವಾ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ತುಂಬಾ ಕಡಿಮೆ ಅವಧಿಯಲ್ಲಿ ಕೆಲಸ ನಡೆದೋಗಿರುತ್ತೆ. ಅಷ್ಟು ಬೇಗ ಸಂದೇಶ ನಮ್ಮ ಮೆದುಳು ಬಳಿಗೆ ಹೋಗುದು, ಮೆದುಳು ಬಳಿಯಿಂದ ಸಂದೇಶ ವಾಪಸ್ಸು ಆ ಭಾಗಕ್ಕೆ ಬರೋದು, ನಾವು ಕೈಯಿಂದ ಇದಕ್ಕೆ ತಗೊಳ್ಳೋದು. ಸೊ ಅದರ ಒಂದು ಚಿತ್ರವನ್ನು ತೋರಿಸಿದ್ದಾರೆ. ಈ ಚಿತ್ರದ ಆಧಾರದ ಮೇಲೆ ಪ್ರಶ್ನೆ ಬರುವ ಸಾಧ್ಯತೆ ಇದೆ ಪರೀಕ್ಷೆಗೆ. ಈ ಚಿತ್ರದ ಆಧಾರದ ಮೇಲೆಯೂ ಸಹ
ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ, ಹಲವಾರು ಬಾರಿ ಬಂದಿದೆ. ಸೊ ಹಾಗಾಗಿ ಅದನ್ನು ನೋಡ್ಕೋಬೇಕಾಗ್ತದಾ. ಸೊ ಹಾಗಾಗಿ ನೆಕ್ಸ್ಟ್ ಮಿದುಳು ಬಳ್ಳಿ ಮುಂದಿಂದು ಸಾರಿ ಮಿದುಳು ಬಳ್ಳಿ ಮಾನವನ ಮೆದುಳು ಬಳ್ಳಿ ಹಾಗೆ ಹೇಳ್ತಾರೆ. ಸೊ ಮಾನವನ ಮೆದುಳು ಎಲ್ಲಿದೆ, ಯಾವ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನೋಡುವ. ಸೊ ಮಾನವನ ಮೆದುಳಿನ ಚಿತ್ರ ಬರೀತೀನಿ, ಬರ್ಕೊಳ್ರಿ. ಸೊ ಯಾವಾಗಲೂ ಸಹ ಬಹಳ ಇಂಪಾರ್ಟೆಂಟ್ ಇದು. ಸುಮಾರು 4 ಅಂಕಗಳಿಗೆ ಹಲವು ಬಾರಿ ಪರೀಕ್ಷೆಗೆ ಕೇಳಿದ್ದಾರೆ. ಹಾಗಾಗಿ ಮಾನವನ ಮೆದುಳಿನ ಚಿತ್ರವನ್ನ ಪ್ರಾಕ್ಟೀಸ್ ಮಾಡೋದು. ಸೊ ಅದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಭಾಗಗಳನ್ನು ಗುರುತಿಸಿದ ಮಾನವನ ಮೆದುಳಿನ ಚಿತ್ರವನ್ನು ಅಭ್ಯಾಸ ಮಾಡಿ ಕೊಟ್ಟಿದ್ದಾರಲ್ವಾ, ನೋಡಿದ್ರಾ? ಪೆನ್ಸಿಲ್ಗೆ ಲೈಟ್ ಆಗಿ ಬರ್ಕೊಳ್ರಿ ಮೊದಲು. ಇದು ಬರ್ಕೊಳ್ಳಿ, ಆಮೇಲೆ ಡಾರ್ಕ್ ಬರ್ತಾವೆ. ಸರಿ ಬಂದಿದೆ ಅಂದಮೇಲೆ
ಈಗ ಬರೀತಾರೆ ಅದು ಮಧ್ಯದ ಮೆದುಳು. ಮಧ್ಯದ ಮೆದುಳು. ನಂತರ ಇಲ್ಲಿ ಅನುಮಸ್ತಿಷ್ಕ ಇರುತ್ತೆ. ಇದು ಅನುಮಸ್ತಿಷ್ಕ. ಇದು ಮಹಾಮಸ್ತಿಷ್ಕ. ಇದು ಮುಮ್ಮೆದುಳು. ಮುಂದಿನ ಮೆದುಳು ಮುಮ್ಮೆದುಳು. ಇದು ಮಹಾಮಸ್ತಿಷ್ಕ ಭಾಗ. ಮಹಾಮಸ್ತಿಷ್ಕ. ಕಪಾಲ ಅಥವಾ ತಲೆಬುರುಡೆ. ತಲೆಬುರುಡೆ. ಇದು ಮಧ್ಯದ ಮೆದುಳು. ಮಧ್ಯದ ಮೆದುಳು. ಇದು ಹೈಪೋಥಾಲಮಸ್. ಹೈಪೋಥಾಲಮಸ್. ಇದು ಪಿಟ್ಯೂಟರಿ ಗ್ರ್ಯಾಂಡ್. ಅತ್ಯಂತ ಚಿಕ್ಕ ಗ್ರಂಥಿ. ಮೆದುಳಿನ ಬಲಭಾಗದಲ್ಲಿದೆ ಪಿಟ್ಯೂಟರಿ ಗ್ರಂಥಿ. ಮಾಸ್ಟ್ ಆಫ್ ಆಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಆ ಪಿಟ್ಯೂಟರಿ ಗ್ರಂಥಿ ಅದು. ನಂತರ ಇನ್ನೇನು ಇದು ಪಾನ್ಸ್. ಇದು ಪಾನ್ಸ್. ಮೆದುಳ. ಮೆಡುಲ್ಲ. ಅನುಮಸ್ತಿಷ್ಕ. ಅನುಮಸ್ತಿಷ್ಕ. ಇದಿಷ್ಟು ಸೇರಿ ಮೂರು ಸೇರಿ ಹಿಮ್ಮೆದುಳು, ಹಿಂದಿನ ಮೆದುಳು. ಹಿಮ್ಮೆದುಳು. ಇದು ಮೆದುಳು ಬಳ್ಳಿ. ಮಾನವನ ಬಳ್ಳಿ. ಮಾನವನ ಮಿದುಳು ಅಥವಾ ಮೆದುಳು. ಹೀಗಿರ್ತದೆ ಮಾನವನ ಮಿದುಳು ಅಥವಾ ಮೆದುಳು.
ಬರ್ಕೊಂಡ್ರ ನೋಡಿ, ಮಾನವನ ಮೆದುಳಿನಲ್ಲಿ 3 ಭಾಗ ಇದೆ. ಒಂದು ಮುಮ್ಮೆದುಳು, ಒಂದನೇದಾಗಿ ಮುಮ್ಮೆದುಳು, ಎರಡನೇದಾಗಿ ಮಧ್ಯದ ಮೆದುಳು, ಮೆದುಳಿನ ಮಧ್ಯಭಾಗದಲ್ಲಿ ಹಿಮ್ಮೆದುಳು, ಮೆದುಳಿನ ಹಿಂಭಾಗ ಅಥವಾ ಹಿಮ್ಮೆದುಳು. ಹೀಗೆ 3 ಭಾಗಗಳಿದ್ದಾವೆ. ಅದರಲ್ಲೇ ಬಹುತೇಕ ಹೆಚ್ಚು ಭಾಗವನ್ನ ಕವರ್ ಮಾಡಿರ್ತಕ್ಕಂಥದ್ದು ಮುಮ್ಮೆದುಳು. ಯಾಕೆ ನೋಡ್ರಿ, ಮೆದುಳಿನ ಬಹುತೇಕ ಭಾಗವನ್ನ ಅದು ಕವರ್ ಮಾಡಿದೆ. ಯಾವುದು? ಮುಮ್ಮೆದುಳು, ಮುಂದಿನ ಮೆದುಳು ಅಲ್ವಾ? ಸೊ ಮಧ್ಯದ ಮೆದುಳು ಸ್ವಲ್ಪ ಭಾಗ ಇದೆ, ಅದರ ಹಿಂದಿಂದು ಈ ಮೆದುಳು, ಅದರಲ್ಲಿರ್ತಕ್ಕಂಥ ಭಾಗ. ಈ ಮುಮ್ಮೆದುಳಿನಲ್ಲಿ ಬಹಳ ಮುಖ್ಯವಾಗಿ ಮಹಾಮಸ್ತಿಷ್ಕ ಅಂತ ಭಾಗ, ಆಯ್ತಾ? ಈ ಮಹಾಮಸ್ತಿಷ್ಕ ಭಾಗವೇ ಬಹಳ ಬಹುತೇಕ ಕವರ್ ಆಗಿದೆ. ಸರಿ, ಮಾನವನ ಮೆದುಳು ಯಾವುದರಿಂದ ರಕ್ಷಿಸಲ್ಪಟ್ಟಿದೆ ಅಂದ್ರೆ ತಲೆಬುರುಡೆಯಿಂದ ರಕ್ಷಿಸಲ್ಪಟ್ಟಿದೆ. ಸ್ಕಲ್ ಅಂತ ಕರಿತೀವಿ, ಆಯ್ತಾ? ಸ್ಕಲ್, ಇಂಗ್ಲಿಷ್ ಸ್ಕಲ್, ತಲೆಬುರುಡೆಯಿಂದ ರಕ್ಷಿಸಲ್ಪಟ್ಟಿದೆ. ಕಪಾಲ ಅಂತ ಕರಿತೀವಿ. ಆ ತಲೆಬುರುಡೆಯ ಒಳಭಾಗದಲ್ಲಿ ಮೆದುಳು ಇದೆ. ಈ ತಲೆಬುರುಡೆ ಕವಚ, ರಕ್ಷಾ ಕವಚ ಇದೆಯಲ್ಲ ಕಪಾಲ, ಅದು ಮತ್ತು ಆ ಮೆದುಳಿನ ನಡುವೆ ಒಂದು ರೀತಿಯ ಫ್ಲೂಯಿಡ್ ಇರುತ್ತೆ, ಅದನ್ನ ನಾವು ಸೆರಿಬ್ರೋಸ್ಪೈನಲ್ ದ್ರವ ಅಂತ ಕರಿತೀವಿ. ಸೆರಿಬ್ರೋಸ್ಪೈನಲ್ ದ್ರವ. ಸೊ ಈ ಸೆರಿಬ್ರೋಸ್ಪೈನಲ್ ದ್ರವ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಈ ಮೆದುಳಿಗೆ ಒಳಗಿನ ಆಘಾತಗಳಿಂದ ರಕ್ಷಣೆ ಮಾಡತಕ್ಕಂತಹ ಕೆಲಸವನ್ನ ಆ ಸೆರಿಬ್ರೋಸ್ಪೈನಲ್ ದ್ರವ ಮಾಡುತ್ತೆ. ಹೇಗೆಂದ್ರೆ, ನಾವು ನೀರಿನ ಕೊಳಕ್ಕೆ ಕಲ್ಲಾಕಿದ್ರೆ ಆ ಅಲೆಗಳು ಬಂದು ದಡಕ್ಕೆ ಬಂದು ಬಡಿತಾವಲ್ಲ, ತಲುಪ್ತಲ್ವಾ? ಸೊ ಎಲ್ಲೋ ದೂರದಲ್ಲಿ ಸಿಗ್ತೀವಿ, ಅಲೆಗಳು ಅಲ್ಲಿಂದ ದಡಕ್ಕೆ ಬರೋಷ್ಟೊತ್ತಿಗೆ ಆ ಅಲೆಗಳ ತೀವ್ರತೆ ಕಡಿಮೆ ಆಗಿರುತ್ತೆ. ಹಾಗೆ ಈ ಸೆರಿಬ್ರೋಸ್ಪೈನಲ್ ಸಹ ಮೆದುಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆಘಾತಗಳಾಗಬಾರ್ದು ಅಂತ ಏನಾದರೂ ಆಘಾತಗಳಾದ್ರೆ ಆಘಾತಗಳನ್ನ ಈ ದ್ರವದಲ್ಲೇ ಅವು ತಡೆಗಟ್ಟುತ್ತೆ. ಬಂದು ಆ ಅಲೆಗಳು ಅಥವಾ ಆಘಾತ ಮೆದುಳಿಗೆ ಬಂದು ತಲುಪುವಷ್ಟೊತ್ತಿಗೆ ಅದರ ತೀವ್ರತೆ ಕಡಿಮೆ ಆಗಿರುತ್ತೆ, ಆಯ್ತಾ? ಸೊ ಆ ಕೆಲಸವನ್ನ ಸೆರಿಬ್ರೋಸ್ಪೈನಲ್ ಕಾರ್ಯ ಮಾಡುತ್ತೆ. ಹಾಗೇನೆ ಮೆದುಳಿನ ಒಂದೊಂದು ಭಾಗವೂ ಸಹ ಒಂದೊಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸುತ್ತೆ, ಆಯ್ತಾ? ಈ ಶ್ರವಣ ಇರ್ಬೋದು, ನಾವು ಒಂದು ಕೇಳ್ತಕ್ಕಂಥದ್ದಿರ್ಬೋದು, ನೋಡೋದಿರ್ಬೋದು, ರುಚಿಯನ್ನ ಟೇಸ್ಟ್ ಮಾಡೋದಿರ್ಬೋದು, ಓದೋದಿರ್ಬೋದು, ಬರೆಯೋದಿರ್ಬೋದು, ಆಯ್ತಾ? ಹಾಗೇನೆ ಚಲನೆ ಇರ್ಬೋದು. ಹಾಗೆ ಅವೆಲ್ಲ ಕೆಲಸ ಕಾರ್ಯಗಳಿಗೂ ಸಹ ನಿರ್ದಿಷ್ಟವಾದಂತಹ ಭಾಗಗಳು ಇದಾವೆ. ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳನ್ನ ಮೆದುಳಿನ ನಿರ್ದಿಷ್ಟವಾದಂತಹ ಭಾಗ ನಿರ್ವಹಿಸುತ್ತೆ, ನಿಯಂತ್ರಿಸುತ್ತೆ. ಅದೇ ನಿಯಂತ್ರಣ ಮತ್ತು ಸಹಭಾಗಿತ್ವ, ಆಯ್ತಾ? ಉದಾಹರಣೆಗೆ, ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದೆ ಅಂದ್ರೆ ಅದನ್ನ ನಿರ್ವಹಿಸತಕ್ಕಂತಹ ಮೆದುಳಿನ ಭಾಗ ಅಂದ್ರೆ ಅನುಮಸ್ತಿಷ್ಕ, ಈ ಭಾಗ ಆಗಿದೆ. ಉದಾಹರಣೆಗೆ, ಒಬ್ಬ ಕುಡಿದಂತಹ ವ್ಯಕ್ತಿ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಚಿಲ್ಸಾಟಿ ಹೋಗ್ತಿರ್ತಾನೆ, ಒದ್ದಾಟಿ ಹೆಂಗೆ ಬೇಕಾದ್ರೆ ಎಲ್ಲ ಮೇಲೆ ಹೋಗ್ತಿರ್ತಾನೆ, ರಸ್ತೆ ಹೆಂಗ್ ಬೇಕಾದ್ರೆ ಹೋಗ್ತಿರ್ತಾನೆ. ಯಾಕೆಂದ್ರೆ ಅವನ ಮೆದುಳಿನ ಈ ಭಾಗ, ಅನುಮಸ್ತಿಷ್ಕ ಭಾಗ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಮಾಮೂಲಿ ಅಂತ ವ್ಯಕ್ತಿ ಆದ್ರೆ ಚೆನ್ನಾಗಿ ಚಲಿಸ್ತಿರ್ತಾನೆ, ಆದ್ರೆ ಕುಡಿದ ವ್ಯಕ್ತಿ ಆ ಮಾಮೂಲಿ ವ್ಯಕ್ತಿಯಾಗಿ ಚಲನೆ ಇರೋದಿಲ್ಲ. ಅಂದ್ರೆ ದೇಹದ ಸಮತೋಲನವನ್ನ ಕಾಪಾಡ್ತಕ್ಕಂತಹ ಕೆಲಸ ಕಾರ್ಯವನ್ನ ಮೆದುಳಿನ ಈ ಅನುಮಸ್ತಿಷ್ಕ ಭಾಗ ಹಾಗಾಗಿ. ಸೊ ಆ ಕಾಲದಲ್ಲಿ ಆ ಸಮಯದಲ್ಲಿ ಅವನಿಗೆ ಸರಿಯಾಗಿ ಆ ಕೆಲಸ ಕಾರ್ಯದಲ್ಲಿ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಇದು ಸರಿಯಾಗಿ ಮಾಡಲ್ಲ. ಹಂಗೆ ಮೆದುಳಿನ ಬೇರೆ ಬೇರೆ ಜಾಗಗಳು, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾರೆ, ಆಯ್ತಾ? ಚಿತ್ರ ಬರ್ಕೊಂಡ್ರ ಆಯ್ತಾ? ಕೆಲಸ ಕಾರ್ಯಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ, ಆಯ್ತಾ? ಮುಂದಿನ ಹೆಚ್ಚಿನ ವಿವರಣೆಯನ್ನ ಕೆಲಸ ಕಾರ್ಯಗಳನ್ನು ಮುಂದಿನ ತರಗತಿಯಲ್ಲಿ ಹೇಳ್ಬೋದು, ಆಯ್ತಾ? ಹೋಮ್ವರ್ಕ್ ತೋರಿ. ಒಂದು ನ್ಯೂರಾನ್ ಚಿತ್ರ ಬರೆಯಿರಿ. ನ್ಯೂರಾನ್ ಅಥವಾ ನರಕೋಶದ ಚಿತ್ರ ಬರೆಯಿರಿ, ಭಾಗಗಳನ್ನು ಗುರುತಿಸಿ. ಎರಡನೇ ಪ್ರಶ್ನೆ, ಮಾನವನ ಮೆದುಳಿನ ಚಿತ್ರ, ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮಾನವನ ಮೆದುಳಿನ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮೂರನೇದು, ಪರಾವರ್ತನೆ ಎಂದರೇನು? ಪರಾವರ್ತನೆ ಎಂದರೇನು? ನಾಲ್ಕನೇದು, ಪರಾವರ್ತಿತ ಚಾಪ ಎಂದರೇನು? ಪರಾವರ್ತನೆ ಎಂದರೇನು? ನಾಲ್ಕನೇದು, ಪರಾವರ್ತಿತ ಚಾಪ ಎಂದರೇನು? 4 ಪ್ರಶ್ನೆಗೆ
ಗೊತ್ತಾಗಬೇಕು ಅಂತ ನಂಗೆ ತೋರಿಸಿ ನಾಳೆ ಹೋಮ್ವರ್ಕ್ ಆಯ್ತಾ.